ಹಾಸನ ಅಹಿಂದ ಸಮಾವೇಶ ವಿಚಾರದಲ್ಲಿ ಒಂದು ಕಡೆ ಸಿಎಂ ಬೆಂಬಲಿಗರು ಹಿನ್ನಡೆ ಆಯ್ತಾ ಅಂತ ಪಕ್ಷದ ವೇದಿಕೆಯಿಂದಲೇ ಮಾಡೋಕ್ಕೆ ಜನಕಲ್ಯಾಣ ಸಮಾವೇಶ ಅಂತಲೂ ಕೂಡ ಬ್ಯಾನರ್ ಚೇಂಜ್ ಆಗಿದೆ. ನಾನು ನಿನ್ನೆನೆ ಬಂದಿದ್ದೀನಿ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಏನಾದರೂ ಸರ್ಕಾರ ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಪಕ್ಷದ ವತಿಯಿಂದ ಮಾಡ್ತೀವಿ ಅಂತಂದ್ರೆ ಖುಷಿ ಇದೆ. ಅದಕ್ಕೆ ಐ ಡೋಂಟ್ ಥಿಂಕ್ ದರ್ ಶುಡ್ ಎನಿ ಪ್ರಾಬ್ಲಮ್. ಅಂದ್ರೆ ಸ್ವಾಭಿಮಾನಿ ಸಮಾವೇಶ ಅಂತ ಮಾಡ್ತಾ ಇದ್ರು, ಅಭಿಮಾನಿ ಎಲ್ಲ ಸೇರಿ ಸಚಿವ ರಾಜನ್ ಅವರೆಲ್ಲರೂ ಸೇರ್ಕೊಂಡು ಇದು ಮಾಡ್ತಾ ಇದ್ರು. ಆದ್ರೆ ಇದನ್ನ ರೂಪರೇಷನೆ ಬದಲಾವಣೆ ಮಾಡಿದ್ರ ಅಂತ ಎಲ್ಲ ಸಹಮತದಿಂದ ಆಗಿರ್ತದೆ. ಅದಕ್ಕೇನು ಐ ಡೋಂಟ್ ಥಿಂಕ್ ಸೊ ಅವ್ರಿಗೇನು ಡಿಫ್ರೆನ್ಸ್ ಇದೆ ಅಂತ ಅನ್ಸಲ್ಲ ನನಗೆ. ಆ ಪಕ್ಷ ಬಿಟ್ಟು ಹೆಂಗೆ ಹೋಗ್ರಿ ಮುಂದೆ? ಪಕ್ಷನೇ ಸುಪ್ರೀಂ ಆಗಿರೋದು ಅಷ್ಟೇ. ಗಟ್ಟಿಯಾಗೆ ಮಾತಾಡನ್ರಿ, ಪಕ್ಷನೇ ಸುಪ್ರೀಂ ಆಗಿರ್ತದೆ. ಸಿದ್ದರಾಮಯ್ಯ ಅವರಿಗೆ ಈ ರೀತಿಯ ಒಂದಷ್ಟು ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳಾಗ್ತವೆ, ಅವಾಗೆಲ್ಲ ಅಹಿಂದ ಸಮಾವೇಶ ಮಾಡಕ್ಕೆ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋ ಚರ್ಚೆಗಳಿವೆ. ಹೌದು ಸರ್, ಹಿನ್ನಡೆ ಏನಿದೆ? ಮೊನ್ನೆ ತಾನು ಎಲ್ಲ ಮೂರು ಎಲೆಕ್ಷನ್ ಗೆದ್ದೀವಿ. ಹಿನ್ನಡೆ ಎಲ್ಲಿಂದ ಎಲ್ಲಿದೆ? ಅಲ್ಲ, ಈಗ ಹಗರಣಗಳ ಆರೋಪ ಮಾಡಿರ್ತಕ್ಕಂಥದ್ದು ರಾಜಕೀಯ ದೃಷ್ಟಿಯಿಂದ ಮಾಡಿದರೆ ಅನ್ನೋ ಹೊರತು ಅದ್ರಿಗೆ ಏನೂ ಇಲ್ಲ. ಒಂದು, ನಾವು ಯಾವುದು ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಮುಖ್ಯಮಂತ್ರಿನೇ ಹೇಳಿದ್ದಾರೆ, ನಮಗೆ ಮಿಸ್ಅಪ್ರಪರೇಷನ್ ಆಗಿರೋದು ನಿಜ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೇರೆ ವಿಚಾರದಲ್ಲೆಲ್ಲ ಅದು ಫಾಲ್ಸ್ ಇತ್ತಲ್ಲ. ಆ ಮೂಡ ಕೇಸ್ನಲ್ಲಿ ಏನಿಲ್ಲ ಅಂತ ಅವರಿಗೂ ಗುರ್ತಿದೆ, ಬಿಜೆಪಿ ಕೂಡ ಗುರ್ತಿದೆ. ನೀವು ಬೇಕಾದ್ರೆ ಮಾತಾಡಿ ನೋಡ್ರಿ, ಆಫ್ ದ ರೆಕಾರ್ಡ್ ನಿಮ್ಗೆ ನಮ್ಕಿನ ಚೆನ್ನಾಗಿ ಹೇಳ್ತಾರೆ ಅವರು. ಅದ್ರಾಗ ಏನಿಲ್ಲ, ಆದ್ರೂ ಮ್ಯಾನೇಜ್ ಮಾಡಿ ಅದನ್ನ ಪುಷ್ ಮಾಡಿದ್ರು ಅವರು. ಇದು ಎರಡನೇ ಸಿದ್ದರಾಮೋತ್ಸವ ಅಂತ ಹೇಳಿ ಅಹಿಂದ ಸಂಘಟನೆಯವರು ಹೇಳ್ತಾ ಬರ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಒಂದು ರೀತಿ ನಿರಾಶೆ ಆಯ್ತಾ? ನಿರಾಶೆ ಏನಿದೆ ರೀ? ಇಂಥವು ಇನ್ನೂ 100 ಆಗಲಿ 10 ಮಾಡೇ ಮಾಡ್ತಾರೆ. ಯಾರು ಅಭಿಮಾನಿಗಳಿದ್ರೆ ಮುಂದೆ ಮಾಡ್ತಾರೆ. ಇದು ಪಕ್ಷದ ವೇದಿಕೆ ಮುಖಾಂತರ ಮಾಡ್ತಿದ್ರೆ ಇನ್ನೂ ಖುಷಿ ಇದೆ ನಮ್ಗೆ. ಅದಕ್ಕೇನು ತಪ್ಪೇನಿದೆ? ರಾಜ್ಯದ ವಿವಿಧ ಭಾಗದಲ್ಲಿ ಮಾಡಬೇಕು ಅನ್ನೋ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಅಂತ? ಖಂಡಿತವಾಗ್ಲಿ ಎಲ್ಲ ಈ ತರದ್ದು ಸಮಾವೇಶಗಳು, ಸರ್ಕಾರ ಸಾಧನೆಗಳು ಜನರ ಹತ್ರ ಹೋಗೋದ್ರಿಂದ ಖಂಡಿತವಾಗಿ ಅನುಕೂಲ ಆಗುತ್ತೆ. ಅಲ್ಲ, ಪಕ್ಷದ ವೇದಿಕೆನಲ್ಲೇ ಮಾಡ್ತಾ ಇದೀವಿ, ಅದಕ್ಕೇನು ಬೇರೆ ವೇದಿಕೆ ಇಲ್ಲ. ಪಕ್ಷದ ವೇದಿಕೆ ಬಿಟ್ಟು ಮಾಡ್ಲಿಕ್ಕೆ ಹೊರಟಿದ್ರು. ಪೋಸ್ಟರ್ ರಿಲೀಸ್ ಆಗಿತ್ತು, ಅಲ್ಲಿ ಪಾರ್ಟಿ ಚಿಹ್ನೆ ಇರಲಿಲ್ಲ, ಎಸಿಸಿ ನಾಯಕರು ಫೋಟೋ ಬಳಸಿರ್ಲಿಲ್ಲ, ಕೇವಲ ಸಿದ್ದರಾಮಯ್ಯ ಹೆಸರಿತ್ತು, ಅವ್ರ ಫೋಟೋಗಳಿತ್ತು. ಹೈಕಮಾಂಡ್ ದೂರ ಹೋದ್ಮೇಲೆ ಈಗ ಪಾರ್ಟಿ ಫೋರಂ ಅಲ್ಲಿ ಮಾಡ್ಲಿಕ್ಕೆ ತೀರ್ಮಾನ ಆಗಿದೆ. ಒಳ್ಳೇದಲ್ಲ ಮತ್ತೆ ಹೀಗಾಗಿದ್ರೆ. ಕಾರ್ಯಕ್ರಮಗಳು ಜನಪ್ರಿಯ ಆಗಿದ್ರೆ ಈ ಸಮಾವೇಶ ಮಾಡುವ ಅವಶ್ಯಕತೆ ಇದೆಯಾ? ಅಲ್ಲ, ಈಗೇನಾಗುತ್ತೆ, ಲಾರ್ಜರ್ ಆಡಿಯನ್ಸ್ ರೀಚ್ ಆಗ್ಬೇಕಂದ್ರೆ ಮಾಡಬೇಕಲ್ಲ. ಈ ಥರ ಆಕ್ಟಿವಿಟೀಸ್ಲಿಂದ ಇದೇ ಮೇನ್ ಆಗುತ್ತಂತಲ್ಲ, ಬಟ್ ಸಮವ್ ಕನೆಕ್ಟ್ ಆಗಿರ್ತೀವಿ, ಜನ ಮೂಮೆಂಟಮ್ಲಿ ಇರ್ತದೆ. ಸೊ ಇದು ಇನ್ನೂ ಅನುಕೂಲ ಆಗುತ್ತೆ, ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಇದಕ್ಕೆ ಪ್ರತ್ಯೇಕ ಸಭೆ ಸಮಾರಂಭಗಳಿಗೆ ಮುಂದಾಗಬಾರ್ದು ಅನ್ನೋದು. ಈಗ ನೀವು ಅದನ್ನ ಏನು ಕೇಳ್ತಿದ್ರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ, ನಾನು ನಿನ್ನೆ ಬಂದಿರೋದು. ಇಲ್ಲ, ಮಾಹಿತಿ ಕೇಳಿದಾರೆ. ಅಂದ್ರೆ ನನಗಿರ್ತಕ್ಕಂಥ ನಮ್ಮ ಕೆಪಿಸಿ ಅಧ್ಯಕ್ಷರೇ ಮಾಹಿತಿ ಕೇಳಿದ್ದಾರೆ. ಯಾಕಂದ್ರೆ ಏನೇನು ಮಾಡಿದೀವಿ ಒಂದು ವರ್ಷದಲ್ಲಿ ಅಂತೇಳಿ. ಕನ್ಸಿಡರ್ ಮಾಡ್ಲಿಕ್ಕೆ ಏನು ಸಂಬಂಧ?